ಮಲಯಾಳಂ ಅಕ್ಷರಮಾಲೆಯ ಮೊದಲನೇ ಅಕ್ಷರ ಆ ಹೇಗೆ ಬರೆಯುವುದು ಎಂದು ನಾವು ನೋಡೋಣ. ಇಲ್ಲಿಂದ ಆರಂಭಿಸಿ ಹೀಗೆ ಒಂದು ಮಾಡಿ ಮೂರನೇ ಒಂದು ಗೆರೆ ಹಾಕಿ 4 ಗೆರೆ, ಹೀಗೆ 4 ಸ್ಟೆಪ್ಗಳು ಇರುತ್ತದೆ. ಮತ್ತೊಮ್ಮೆ ಬರೆದು ನೋಡೋಣ. ಎರಡನೇ ಅಕ್ಷರ ಆ, ಅದು ಕೂಡ ಮೊದಲು ಬರೆದ ಹಾಗೆಯೇ ಬರೆದು ಕೊನೆಗೆ ಒಂದು ಬಾಲವನ್ನು ಕೊಟ್ಟರೆ ಆಯಿತು. ಕೊನೆಯಲ್ಲಿ ಒಂದು ಚಿಕ್ಕ ಒಂದು 0 ಹಾಕುವಾಗ ಅದರ ಜೊತೆ ಒಂದು ಬಾಲವನ್ನು ಎಳೆದರೆ ಸಾಕು, ಆ ಎಂಬ ಪದ ನಮಗೆ ಸಿಗುತ್ತದೆ. ಆ ಅದರ ಮೇಲೆಯೇ ಬರೆದು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಸರಿಯಾಗುತ್ತದೆ. ಇನ್ನು ಮೂರನೇ ಅಕ್ಷರ ಇ, ಅದು ಹೇಗೆ ಬರೆಯುವುದೆಂದು ನೋಡೋಣ. ಸಾಧಾರಣವಾಗಿ ನಾವು ಬರೆಯುವ ಈ ಹಾಗೆಯೇ ಆರಂಭಿಸಿ ಕೊನೆಯಲ್ಲಿ ಸ್ವಲ್ಪ ಒಂದು ಬದಲಾವಣೆ ಅಷ್ಟೇ. ಇನ್ನು ಈ ಕೂಡ ಹಾಗೆಯೇ ಬರೆದು ಅದರ ನಂತರ ಒಂದು ಸ್ವಲ್ಪ ಒಂದು ಚಿಹ್ನೆಯನ್ನು ಹಾಕಿಕೊಟ್ಟರೆ ಸಾಕು. ಸಾಧಾರಣ ಬರೆದ ಹಾಗೆ ಈ ಬರೆದು ಅದರ ನಂತರ ಹಾರ್ಟ್ ಶೇಪಿನ ಆ ಒಂದು ಶೇಪ್ ಅಪೂರ್ಣವಾದ, ಪೂರ್ತಿಯಾಗಿ ಮಾಡದೆ ಮುಕ್ಕಾಲು ಭಾಗ ಒಂದು ಚಿತ್ರ ಬಿಡಿಸಿದ ಹಾಗೆ ಮಾಡಿದರೆ ಈ ಎಂಬ ಪದವು ನಮಗೆ ಸಿಗುತ್ತದೆ. ಇನ್ನು ಹೂ ನೋಡೋಣ. ಹೂ ಯಾವ ರೀತಿಯಲ್ಲೆಂದರೆ ಹೀಗೆ ಆರಂಭಿಸಿ ಈ ಅನ್ನು ಕೊನೆಗೊಳಿಸಿದ ಹಾಗೆಯೇ ಇದನ್ನು ಕೂಡ ಕೊನೆಗೊಳಿಸಿದರೆ ಆಯಿತು. ಹೂ ಎಂದು ಬರೆಯುವಾಗ ಸಾಧಾರಣವಾಗಿ ಈ ಮೊದಲು ಬರೆದ ಹೂ ಎಂದು ಬರೆದು ಮೇಲೆ ಹೇಳಿದ ಆ ಚಿಹ್ನೆಯನ್ನು ಇಲ್ಲಿ ಹಾಕಿಕೊಟ್ಟರೆ ಹೂ ಎಂಬ ದೀರ್ಘವಾದ ಅಕ್ಷರ ಸಿಗುತ್ತದೆ. ಇನ್ನು ಋಷಿ ಎಂದು ಬರೆಯುವಾಗ ಒಂದು ಋ ಇರುತ್ತದೆ ಅಲ್ವೇ, ಆ ಋ ಹೇಗೆ ಬರೆಯುವುದೆಂದು ನೋಡೋಣ. ಸಾಧಾರಣವಾಗಿ ನಾವು ಕನ್ನಡದಲ್ಲಿ ಳಿ ಎಂಬ ಅಕ್ಷರದ ಹಾಗೆಯೇ ಈ ಋ ಎಂಬ ಅಕ್ಷರ ಬರುತ್ತದೆ ನೋಡಿ. ಳಿ ಳ ಳಿ ಆ ಒಂದು